Sparda Lines Learning Part 2. ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಕರೆಂಟ್ ಅಫೇರ್ಸ್ ಅಂದಾಗ ನಮಗೆ ಸಾಕಷ್ಟು ಗೊಂದಲಗಳು ಬರ್ತವೆ. ಕರೆಂಟ್ ಅಫೇರ್ಸ್ಗೆ ಡೈಲಿ ನ್ಯೂಸ್ ಪೇಪರ್ ಓದಬೇಕಾ, ಮ್ಯಾಗಝಿನ್ ಓದಬೇಕಾ, ಒನ್ಲೈನರ್ಗಳು ಕವರ್ ಮಾಡಬೇಕಾ, ಫಿಲ್ಮ್ಸ್ ಪರ್ಸ್ಪೆಕ್ಟಿವ್ ಓದಬೇಕಾ, ಮೈನ್ಸ್ ಪರ್ಸ್ಪೆಕ್ಟಿವ್ ಓದಬೇಕಾ, ಎಡಿಟೋರಿಯಲ್ ಹೇಗೆ ಕವರ್ ಮಾಡಬೇಕು, ಇದ್ರ ಮೇಲೆ ಟೆಸ್ಟ್ ತಗೋಬೇಕಾ ಅಥವಾ ಕಂಪ್ಲೀಟ್ ವೀಡಿಯೋಸ್ ನೋಡಬೇಕಾ? ಸೊ ಇಷ್ಟೆಲ್ಲ ಡೌಟ್ಸ್ಗಳು ಬರ್ತವೆ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈಗ ಸ್ಪರ್ಧಾ ಲೈನ್ಸ್ ಅಂತಂದಾಗ ಅದರ ಕರೆಂಟ್ ಅಫೇರ್ಸ್ನ ಮಹತ್ವ ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹೀಗಿರಬೇಕಾದ್ರೆ ನಾವು ಸ್ಪರ್ಧಾ ಲೈನ್ಸ್ ವತಿಯಿಂದ ಏನಂತಂದ್ರೆ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡ್ತಾ ಇದೀವಿ. ಏನಂತಂದ್ರೆ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಅಂತ ಹೇಳ್ಬಿಟ್ಟು. ಈಗ ಎಷ್ಟೆಲ್ಲ ನನ್ನ ಡೌಟ್ಸ್ಗಳನ್ನ ಅರೈಸ್ ಮಾಡಿದ್ನಲ್ಲ, ಅಷ್ಟೆಲ್ಲ ಡೌಟ್ಸ್ಗಳಿಗೆ ಸೊಲ್ಯೂಷನ್ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಇಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಇಲ್ಲಿ ನೋಡ್ಬೋದು. ಇದಕ್ಕೆ ಇಟ್ಟಿರೋ ಹೆಸರು ಒಂದು ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ನಮಗೆ ಡೈಲಿ ಬೇಸಿಸ್ ಮೇಲೆ ಫಾರ್ ಎಕ್ಸಾಂಪಲ್ ಆ ದಿನ ಏನು ಸುದ್ದಿನಲ್ಲಿರುತ್ತಲ್ಲ, ಆ ದಿನ ಸುದ್ದಿಲಿದ್ದಂಥ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಅದರ ಸ್ಟ್ಯಾಟಿಕ್ ಜೊತೆ ಡೈನಾಮಿಕ್ಸ್ ಇನ್ಫಾರ್ಮೇಷನ್ ಸೇರಿಸಿ ನಾವು ಡೈಲಿ ಬೇಸಿಸ್ ಮೇಲೆ ನಿಮ್ಗೆ ಕಳಿಸ್ತಾ ಹೋಗ್ತೀವಿ. ಡೈಲಿ ಕರೆಂಟ್ ಅಫೇರ್ಸ್ ಇದು ಕನ್ನಡ, ಇಂಗ್ಲೀಷು ಮತ್ತೆ ಕನ್ನಡ ಎರಡರಲ್ಲೂ ಅವೈಲಬಲ್ ಇರುತ್ತೆ. ಒಂದು ಫೀಚರ್ಸ್ ಇದಾಗಿರುತ್ತೆ. ನೆಕ್ಸ್ಟ್ ಬಂದು ಇಫ್ ಇನ್ ಕೇಸ್ ಏನಾದರೂ ತುಂಬ ಇಂಪಾರ್ಟೆಂಟ್ ಅಲ್ಲ ಆದ್ರೂ ನೀವು ನೋಡ್ಕೋಬೇಕಾಗತ್ತೆ ಅಂತಂದರೆ ಆ ಒಂದು ಪಾಯಿಂಟರ್ಗಳನ್ನೂ ಕವರ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ. ಇದು ಎರಡನೇ ಫೀಚರ್ ಆಗಿರುತ್ತೆ. ಮತ್ತು ಇನ್ನೊಂದು ನೋಡ್ಬೋದಾಗಿರುತ್ತೆ, ನೀವು ಯಾವುದಾದ್ರೂ ಒಂದು ಆರ್ಟಿಕಲ್ಗಳು ಫಾರ್ ಎಕ್ಸಾಂಪಲ್ ಮೇನ್ಸ್ಗೆ ಬರುವಂಥ ಪ್ರಾಬಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆಗ್ಬೋದು, ಆ ಥರದ್ದು. ಸೊ ಆ ಥರದಿರುವಂಥ ಕೆಲವೊಂದು ಮೇನ್ಸ್ ಆರ್ಟಿಕಲ್ಗಳನ್ನ ತಗೊಂಡು ಡೀಟೇಲ್ ಆಗಿ ಮೇನ್ಸ್ ಕ್ವಶನ್ ರೀತಿನಲ್ಲೇ ಫ್ರೇಮ್ ಮಾಡಿ ಆ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಗಳನ್ನ ನೀವು ತಲುಪಿಸುವಂಥ ಕೆಲಸ ಇದಾಗಿರುತ್ತೆ. ನಂತರದಲ್ಲಿ ನೋಡ್ಬೋದಾಗಿರುತ್ತೆ, ನಮ್ಗೆ ಏನೊಂದು ಎಕ್ಸ್ಪರ್ಟ್ಗಳು ಇರ್ತಾರಲ್ಲ, ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ಆಗ್ಬೋದು, ಪಾಲಿಟಿಕ್ಸ್ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ಆಗ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ಗಳಾಗ್ಬೋದು. ಸೊ ಆ ಒಂದು ಎಕ್ಸ್ಪರ್ಟೈಸ್ ಏನಿರುತ್ತಲ್ಲ, ಸೊ ಆ ಫೀಲ್ಡಲ್ಲಿ ಇರುವಂಥವ್ರೆ ನಿಮಗೆ ಕರೆಂಟ್ ಅಫೇರ್ಸ್ನ ನೀಟಾಗಿ ಟೀಚ್ ಮಾಡ್ತಾ ಹೋಗ್ತಾರೆ. ಆ ಕ್ಲಾಸಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಂತರದಲ್ಲಿ ನೋಡ್ಬೋದು, ಈಗ ಆಲ್ರೆಡಿ ಕ್ಲಾಸ್ ಕೇಳಿರ್ತೀರಾ, ಅದ್ರ ಜೊತೆಗೆ ಡೈಲಿ ಬೇಸಿಸ್ ಮೇಲೆ ಪ್ರಿಪೇರ್ ಆಗಿರ್ತೀರಾ, ಒನ್ಲೈನರ್ಗಳು ಕವರ್ ಮಾಡಿರ್ತೀರಾ. ಇಷ್ಟೆಲ್ಲ ಆದರೂ ಕೂಡ ನಿಮಗೆ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕಲ್ಲ. ಸೊ ಹಾಗಾಗಿ ಎನಿವೇ ನಮ್ಮದು ಮ್ಯಾಗಝಿನ್ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. ಇದು ಇನ್ನೊಂದು ಆಡೆಡ್ ಫೀಚರ್ ಆಗಿರುತ್ತೆ. ನಂತರದಲ್ಲಿ ನೋಡ್ಬೋದು, ಇಷ್ಟೆಲ್ಲ ಓದಿರ್ತೀರಾ, ಕ್ಲಾಸ್ ಕೇಳಿರ್ತೀರಾ, ನೆಕ್ಸ್ಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗೋದು ಹೇಗೆ? ಯಾಕಂತಂದ್ರೆ ನೀವು ಟೆಸ್ಟ್ ತಗೋಬೇಕು. ನಿಮ್ಗೆ ಗೊತ್ತಿದೆ, ನಮ್ಮ ಮ್ಯಾಗಝಿನ್ ಆಲ್ರೆಡಿ ಒಂದು 30 MCQs ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ತಿಂಗಳದು ಪೂರ್ತಿ ಕಂಪ್ಲೀಟ್ ಆಗಿ ಒಂದು ಮಂತಿನ ಕರೆಂಟ್ ಅಫೇರ್ಸ್ ನಿಮಗೆ MCQ ಟೆಸ್ಟ್ ಅಂತೇಳಿ ಈ ಒಂದು ಇನಿಷಿಯೇಟಿವ್ನಲ್ಲಿ ಸಿಗ್ತಾ ಹೋಗುತ್ತೆ. 30 ಕ್ವಶನ್ಸು ಮ್ಯಾಗಝಿನ್ದು. ಅದನ್ನ ಬಿಟ್ಟು ಕೂಡ ನಿಮಗೆ ಮಂತ್ಲಿ ಬೇಸಿಸ್ ಮೇಲೆ ಪ್ರತಿ ಮಂತ್ ಎಂಡಲ್ಲೂ ಒಂದೊಂದು ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ, 100 ಕ್ವಶನ್ಸ್. ಸೊ ಅದನ್ನ ಸಾಲ್ವ್ ಮಾಡ್ತಾ ಇರ್ಬೋದಾಗುತ್ತೆ. ಸೊ ನಂತರದಲ್ಲಿ ನೋಡಬೇಕು ಅಂತಂದ್ರೆ ಈಗ ಆಲ್ರೆಡಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳು ನಮ್ಮಲ್ಲಿ ನಡೀತಾ ಇದೆ. ಇದೇ ರೀತಿನಲ್ಲೇ ಈ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ಗೆ ಅಂತಾನೆ ಒಂದು ಎಕ್ಸ್ಟ್ರಾ ಆಡೆಡ್ ಚಾನಲ್ನ ಮಾಡ್ತಾ ಹೋಗ್ತೀವಿ. ಏನು ಆ ಚಾನಲ್ ಅಂತಂದ್ರೆ ಡೆಡಿಕೇಟೆಡ್ ಚಾನಲ್ ಅಂತಂದ್ರೆ, ಆ ಚಾನಲಲ್ಲಿ ನಿಮಗೆ ಕ್ಲಾಸ್ ಸಂಬಂಧಪಟ್ಟಂಗೆ ಇನಿಷಿಯೇಟಿವ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ನ ಶೇರ್ ಮಾಡ್ತಾ ಇರ್ತೀವಿ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಡೈಲಿ ಬೇಸಿಸ್ ಮೇಲೆ ನಾವು ನ್ಯೂಸ್ ಕಳಿಸಿದ್ರು ಕೂಡ ನ್ಯೂಸ್ ಪೇಪರ್ ನಿಮ್ಗೆ ಓದೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅದು ಸಬ್ಜೆಕ್ಟಿವ್ ವೈಸ್ GS1 GS2 ಈ ರೀತಿಯಲ್ಲಿ ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಷನ್ ಮಾಡಿ ಪ್ರಜಾವಾಣಿ ಆಗ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗ್ಬೋದು, ಹಿಂದೂ ಆಗ್ಬೋದು, ಈ ಬೇಸಿಸ್ ಮೇಲೆ ನಿಮಗೆ ಆ ಚಾನಲ್ ಶೇರ್ ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಕ್ವಿಜ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಆ ಚಾನಲಲ್ಲೇ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಅಂತಾನೆ ನಾವು ಇದಕ್ಕೆ ಡೆಡಿಕೇಟೆಡ್ ಚಾನಲ್ ಕೂಡ ಒಂದು ಓಪನ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಇಷ್ಟೆಲ್ಲ ಫೀಚರ್ಸ್ ನಾನು ಹೇಳ್ತಾ ಬಂದೆ. ಸೊ ಇಷ್ಟೆಲ್ಲ ಫೀಚರ್ಸ್ಗಳು ನಿಮಗೆ ಹೇಗೆ ಅಂತಂದರೆ ಇದು ಡೈಲಿ ಬೇಸಿಸ್ ಮೇಲೆ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಡೈಲಿ ₹1 ಪೇ ಮಾಡೋದ್ರಿಂದ, ಅಂದರೆ ₹1 ಪರ್ ಡೇ ಈ ಬೇಸಿಸ್ ಮೇಲೆ ನೀವು ಪೇ ಮಾಡೋದ್ರಿಂದ ಇಷ್ಟೆಲ್ಲ ಒಂದು ಫೆಸಿಲಿಟೀಸ್ನ ತಗೋಬೋದಾಗಿರುತ್ತೆ. ಇದಕ್ಕೆ ಏನು ಮಾಡಬೇಕು ನಾವು? ಸಿಂಪಲ್ಲು, ಒಂದು ಮೇಲ್ ಮೂಲಕ ನೀವು ಸಬ್ಸ್ಕ್ರಿಪ್ಷನ್ ಆಗ್ಬೋದು, ಇಲ್ಲ ಅಂತಂದರೆ ವಾಟ್ಸಪ್ ಮೂಲಕ ನೀವು ಸಬ್ಸ್ಕ್ರಿಪ್ಷನ್ ಆಗ್ಬೋದು. ಸಬ್ಸ್ಕ್ರಿಪ್ಷನ್ ಆದ್ರಿ ಅಂತಂದರೆ ಆ ಡೈಲಿ ಬೇಸಿಸ್ ಮೇಲೆ ನಿಮಗೆ ಅಥವಾ ಮಂತ್ಲಿ ಬೇಸಿಸ್ ಮೇಲೆ ಈ ಕಂಟೆಂಟ್ ನಿಮಗೆ ಇಂಡಿವಿಜುವಲ್ಗೆ ಸಿಗ್ತಾ ಹೋಗ್ತಿರುತ್ತೆ. ಸೊ ಇದಕ್ಕೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತಂದರೆ ನೋಡಿ, ನಮ್ಮ ಆಫೀಸ್ ನಂಬರ್ ಅವೈಲೇಬಲ್ ಇದೆ. ಸೊ Sparda Lines Learning Part 2 Success.